ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲೆಗೆ ಸ್ವಾಗತ. ಇವತ್ತು ನಾನು ಮಾಡಿದಿರುವುದು ಬ್ರಿಂಜಾಲ್ ಫ್ರೈ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಇದೆಲ್ಲ ಒಂದು ಕಟ್ ಮಾಡಿ ಇಡಬೇಕು. ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ಒಂದು ಸ್ವಲ್ಪ ದಪ್ಪಾಗಿ ಕಟ್ ಮಾಡಬೇಕು. ಈ ಗಟ್ಟಿಯಲ್ಲಿ ಬೇಕು, ಇಲ್ಲಾಂದರೆ ಫ್ರೈ ಆಗಿ ಮೊದಲೆಲ್ಲ ಕಟ್ಟಾಗಿ ಹೋಗುತ್ತೆ. ಮಸಾಲ ರೆಡಿ ಹಾಕಬೇಕು. ಅದಕ್ಕೆ ಒಂದು ಪ್ಲೇಟ್ಲೆ 1.5 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿ, ಉಪ್ಪು ಹಾಕೋಣ, ಅರಿಶಿನ ಪೌಡ್ರು, 1/4 ಟೀ ಸ್ಪೂನು ಧನಿಯಾ ಪೌಡ್ರು, 1/4 ಟೀ ಸ್ಪೂನು ಚಾಟ್ ಮಸಾಲ, 1.5 ಟೀ ಸ್ಪೂನು ಕಡಲೆ ಹಿಟ್ಟು, ಗರಂ ಮಸಾಲ ಹಾಕೋಣ, 1 ಟೀ ಸ್ಪೂನು ಕಾರ್ನ್ಫ್ಲೋರ್. ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಸ್ವಲ್ಪ ನಿಂಬೆ ರಸ ಹಾಕೋಣ. ಮಸಾಲ ಎಲ್ಲ ರೆಡಿ ಹಾಕಿಟ್ಟಿದ್ದೀವಿ. ಈ ಸ್ವಲ್ಪ ಎಲ್ಲ ಹಾಕಿ ಈ ರೀತಿಲೆಲ್ಲ ಫುಲ್ ಎಲ್ಲ ಪೀಸ್ಲು ಈ ರೀತಿಲಿ ಮಸಾಲ ರೆಡಿ ಹಾಕಿಡಬೇಕು. ಈ ರೀತಿಲೆಲ್ಲ ಮಸಾಲೆ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಶಾಲೋ ಫ್ರೈ ಮಾಡಬೇಕು. ಈ ರೀತಿಲೊಂದು ಫ್ರೈ ಹಾಕಿಡಬೇಕು, 2 ಸೈಡು. ಈಗ ಒಂದು ಸೈಡ್ ರೆಡಿಯಾಗಿದ್ದು ತಿರುಗಿ ಎಲ್ಲ ಹಾಕಿಡಬೇಕು. ತಿರುಗಿದಿಲೆಲ್ಲ ಒಂದು ಫ್ರೈ ಹಾಕೋಣ. ಈಗ ನಮ್ಮದು ಬದನೆಕಾಯಿ ಬ್ರಿಂಜಾಲ್ ಫ್ರೈ ರೆಡಿಯಾಗಿದ್ದು. ಈಸಿಯಾಗಿರುತ್ತೆ, ಬೇಗ ರೆಡಿಯಾಗುತ್ತೆ. ಫಿಶ್ ಫ್ರೈ ಎಲ್ಲ ಹಾಕಲ್ವ, ಆ ರೀತಿಯಲ್ಲಿ ಒಳ್ಳೆ ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದು ಒಂದೇ ಕ್ರಿಸ್ಪಿ ಆಗಿರುತ್ತೆ. ಅದಕ್ಕೆ ನೀವೆಲ್ಲರಿಗೂ ಈ ರೆಸಿಪಿ ಇಷ್ಟ ಎಲ್ಲರೂ ಟ್ರೈ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಶೇರ್ ಮಾಡಬೇಕು. ಓಕೆ, ಬಾಯ್.